ಕಡಲೆಕಾಯಿ ಪರಿಷೆ ಎಲ್ಲರಿಗೂ ಹಬ್ಬ, ಆದ್ರೆ ಹೊಟ್ಟೆ ಪಾಡೋ ಜನರಿಗಲ್ಲ. ಕಡಲೆಕಾಯಿ ಪರಿಷೆ ನೋಡುಗರ ಕಣ್ಣಿಗೆ ಫುಲ್ ನಶೆ, ಖರ್ಚು ಮಾಡೋಕೆ ಬಹಳಷ್ಟು, ಹೊಟ್ಟೆ ತುಂಬಿಸ್ಕೊಳ್ಳೋರು ಸಾಕಷ್ಟು. ಬಸವನಗುಡಿ ಕಡಲೆಕಾಯಿ ಪರಿಷೆ ನೋಡುಗರ ಕಣ್ಣಿಗೆ ಫುಲ್ ನಶೆ, ಖರ್ಚು ಮಾಡೋಕೆ ಬಹಳಷ್ಟು, ಹೊಟ್ಟೆ ತುಂಬೋಕೆ ಸಾಕಷ್ಟು. ಹೌದು ವೀಕ್ಷಕರೇ, ಬಹಳ ಇತಿಹಾಸವನ್ನು ಹೊಂದಿರುವ ಕಡಲೆಕಾಯಿ ಪರಿಷೆ ಸಿಲಿಕಾನ್ ಸಿಟಿಯಲ್ಲಿ ಫುಲ್ ಫೇಮಸ್. ರಾಜ್ಯದೆಲ್ಲೆಡೆಯಿಂದ ಈ ಪರಿಷೆ ನೋಡೋಕೆ ಅಂತಾನೆ ಬಹಳಷ್ಟು ಜನ ಬರ್ತಾರೆ. ಇನ್ನು ಇಲ್ಲಿ ರಾಜ್ಯದ ಮತ್ತು ಹೊರ ರಾಜ್ಯದಿಂದಲೂ ಸಹ ಕಡಲೆಕಾಯಿ ಮಾರೋದಿಕ್ಕಂತಾನೆ ಬರ್ತಾರೆ. ಒಂದು ರೀತಿಯ ಕಡಲೆಕಾಯಿ ಅಲ್ಲ ಸ್ವಾಮಿ, ನಾನಾ ರೀತಿಯ ಹಲವಾರು ತರದ ಕಡಲೆಕಾಯಿ ಮಾರಾಟಕ್ಕೆ ಅಂತಾನೆ ಬರ್ತಿದ್ದಾರೆ. ಇನ್ನು ಕಡಲೆಕಾಯಿ ಪ್ರಿಯರಿಗಂತೂ ಹಬ್ಬನೋ ಹಬ್ಬ. ಇನ್ನು ನಾವು ಕೂಡ ಈ ಕಡಲೆಕಾಯಿ ಪರಿಷೆಯಲ್ಲಿ ಏನೆಲ್ಲ ವೈವಿಧ್ಯಮಯ ಸನ್ನಿವೇಶಗಳನ್ನು ಕಾಣ ಸಿಗ್ತೇವೆ ಅಂತ ನೋಡೋಕೆ ಕುತೂಹಲದಿಂದ ಹೋಗಿದ್ವಿ. ಆದ್ರೆ ನಮ್ಗೆಲ್ಲ ಕಂಡು ಬಂದಿದ್ದು ಮಾತ್ರ ಕಡಲೆಕಾಯಿ ಮಾರೋರು ಮತ್ತು ಜಾತ್ರೆಯಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಂತ ಆಟಿಕೆ ಮಾಡ್ತಿದ್ದವರು ಹೆಣ್ಗಾಡ್ತಿದ್ದ ಪರಿಸ್ಥಿತಿ. ಕಡಲೆಕಾಯಿ ಪರಿಷೆಯನ್ನ ಬಿಟ್ಟು ಬಿಡದಂತೆ ಕಾಡಿದ ಮಂಗಳಮುಖಿ, ಇದನ್ನ ಕಂಡರು ಕ್ಯಾರೆ ಎನ್ನದ ಪೊಲೀಸಪ್ಪ. ಇನ್ನು ಇವರದ್ದೇ ಕಷ್ಟ ಒಂದೆಡೆ ಆದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಕೆಲ ಮಂಗಳಮುಖಿಯರು ಇವರನ್ನು ಕಿತ್ತು ತಿನ್ನೋಕಂತಾನೆ ಬರ್ತಾರೆ. 50 ರೂಪಾಯಿ ಕೊಡದ ಹೊರತು ಇವರು ಅಲ್ಲಿಂದ 1/4 ಕಿಲೋ ಪ್ರಶ್ನೆನೇ ಇಲ್ಲ. 10 ರೂಪಾಯಿ ಕೊಟ್ಟರೆ ಮುಖಕ್ಕೆ ಎಷ್ಟು ಮಂಗಳಮುಖಿಯರು ಅವರ ದೌರ್ಜನ್ಯ ದಬ್ಬಾಳಿಕೆಯನ್ನ ತೋರಿಸ್ತಾರೆ.